ಅರಳು ಹುಣ್ಣಿಮೆ ಹರಳು ಹುಣ್ಣಿಮೆ. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಎಲ್ಲಿಗೆ ಹೊರಟಿರೋದು ಅಂತ ನಿಮಗೆ ಸರ್ಪ್ರೈಸ್ ಇದೆ. ಬಟ್ ಸರ್ಪ್ರೈಸ್ಗಿಂತನೂ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ, ತುಂಬಾ ಖುಷಿನೂ ಕೂಡ ಆಗ್ತಾ ಇದೆ, ಒಂದು ಕಡೆ ಭಯನೂ ಕೂಡ ಆಗ್ತಿದೆ. ಯಾಕೆ ಅಂತ ಹೇಳ್ತೀನಿ. ನಾವೀಗ ಹೊರಟಿರೋದು ನಾನು ಮತ್ತು ನನ್ನ ಮಗ ಇಬ್ಬರೂ ಹೊರಟಿದ್ದೀವಿ. ಟೈಮ್ ಆಗಿಬಿಟ್ಟಿತ್ತು. ಸೊ 12 ಗಂಟೆಗೆ ಬರಲಿಕ್ಕೆ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಆಟೋದಲ್ಲೇ ಹೋಗೋಣ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಟೋದಲ್ಲೇ ಹೊರಟ್ವಿ. ರೋಡಲ್ಲಿ ಅಲ್ಲಿಂದ ನಾವು ಆಟೋದಲ್ಲಿ ಹೋಗ್ತಾ ಹೊರಟಿದ್ದು. ಆಟೋದಲ್ಲಿ ವಾಯ್ಸ್ ಕೊಡಲಿಕ್ಕೆ ನಾನು ಹೇಳಿದ್ದೀನಿ, ಬಟ್ ಅದು ವಾಯ್ಸ್ ಎಲ್ಲ ಕೇಳಿಸಿಲ್ಲ, ಸೌಂಡು ತುಂಬಾ ಇದಾಗ್ತಾಯಿತ್ತು. ಸೊ ಅದಕ್ಕಾಗಿ ನಾನು ಮತ್ತೆ ಮನೆಗೆ ಬಂದು ರಿಟರ್ನ್ ವಾಯ್ಸ್ ಕೊಟ್ಟಿದ್ದೀನಿ. ನಾವು ಅಲ್ಲಿಂದ ಹೊರಟಿದ್ದು ಗಾಂಧಿ ಬಜಾರು ಪರ್ಲ್ ಕಲೆಕ್ಷನಿಗೆ. ಏನಕ್ಕೆ ಅಂತ ಹೇಳ್ತೀನಿ, ಹಿಂಗೆ ನೋಡ್ತಾ ಬನ್ನಿ. ಇದು ತುಂಬಾ ಚೆನ್ನಾಗಿದೆ. ಎಲ್ಲ ಕ್ಲಾತು, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಕೂಡ ಬಟ್ಟೆ ಸಿಗತ್ತಿಲ್ಲಿ. ತುಂಬಾ ಕಲೆಕ್ಷನ್ ಕೂಡ ಇದೆ. ನಾನು ಕೂಡ ಅಲ್ಲೇ ಅಣ್ಣ ಇದ್ದರು, ಓನರ್ ಅಣ್ಣ. ಅವ್ರ ಹತ್ರ ಮಾತಾಡಲಿಕ್ಕೆ ಅಂತ ಅಲ್ಲೇ ಕುತ್ಕೊಳ್ಳಿ ಅಂತ ಅಂದು ಚೇರ್ ಮೇಲೆ ಚೇರ್ ಕೊಟ್ಟರು. ಚೇರ್ ಮೇಲೆ ಕುತ್ಕೊಂಡಿದ್ದೆ. ಹಂಗೇ ಫುಲ್ಲು ವೀಡಿಯೋ ಎಲ್ಲ ನನ್ನ ಮಗ ಕವರ್ ಮಾಡಿದ್ದಾನೆ. ಎಲ್ಲದನ್ನು ವೀಡಿಯೋಸ್ ಎಲ್ಲ ನನ್ನ ಮಗ ತುಂಬಾ ಹೆಲ್ಪ್ ಮಾಡ್ತಾನೆ ಅನ್ಬೋದು ವೀಡಿಯೋಸಿಗೆಲ್ಲ. ಹೊರಗೆ ಬಂದಾಗೆಲ್ಲ ಸಹ ಆದಷ್ಟು ಅವನೇ ನನಗೆ ವೀಡಿಯೋಸ್ ಎಲ್ಲ ಮಾಡಿಕೊಡೋದು. ಇಲ್ಲಿ ಕ್ಲಾತ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಸುಮಾರು ಸರಿ ಬಟ್ಟೆ ತೊಗೊಂಡಿದ್ದೀನಿ ಇಲ್ಲಿ. ಸೊ ಏನಕ್ಕಪ್ಪ ನಾನು ಬಂದಿದ್ದಿಲ್ಲಿ ಅಂತ ಅಂದರೆ, ಬಟ್ಟೆ ತೊಗೊಳಕ್ಕೆ ಅಂತ. ಬಟ್ಟೆನೂ ತೊಗೋತೀನಿ, ಬಟ್ ಅದ್ರ ಜೊತೆಗೆ ಇನ್ನೂ ಒಂದು ಏನೋ ಹೇಳ್ಬೇಕು ನಿಮಗೆ, ಹೇಳ್ತಾ ಹೋಗ್ತೀನಿ. ನೋಡಿದ್ರಲ್ಲ, ಇಲ್ಲಿ ಎಲ್ಲ ಥರದ್ದು ಬಟ್ಟೆ ಕೂಡ ಸಿಗುತ್ತೆ. ಅಂಗಡಿನೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಕೂಡ ಅಲ್ಲಿಗೆ ಅಂಗಡಿಗೆ ಬಂದೆ. ಅಲ್ಲಿ ಬಂದು ನಾನು ರೆಡಿ ಆಗಲಿಕ್ಕೆ ಅಂತ ರೆಡಿ ಆಗ್ತಾ ಇದ್ದೆ. ಯಾಕಂದರೆ ನಾನು ಮನೇಲಿ ರೆಡಿ ಆಗಿರಲಿಲ್ಲ, ಡ್ರೆಸ್ಸೆಲ್ಲ ಹಾಕ್ಕೊಂಬಂದಿದ್ದೆ. ಬಟ್ ಇಲ್ಲಿ ಬಂದಮೇಲೆ ನಾನು ರೆಡಿ ಆಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದರೆ, ನನಗೆ ವೀಡಿಯೋಸ್ ಮಾಡಲಿಕ್ಕೆ ಹೇಳಿದರು. ಅವ್ರದ್ದೇ ಸೀರೆ ಎಲ್ಲ ಕ್ಲಾತ್ ಎಲ್ಲ ಕೊಡ್ತಾರೆ. ಅದನ್ನು ಹಾಕ್ಕೊಂಡು ಸೀರೆ ಅಂದರೆ ಸೀರೆ, ಡ್ರೆಸ್ ಅಂದರೆ ಡ್ರೆಸ್ಸು ಹಾಕ್ಕೊಂಡು ಎಲ್ಲದನ್ನು ರೀಲ್ಸ್ ಮಾಡಿ ಅಂತ ಅಂದಿದ್ರು ಅಂಗಡಿಯಲ್ಲಿ. ಸೊ ಅದಕ್ಕಾಗಿ ಅವ್ರದ್ದೇ ಕ್ಲಾತ್ ಸೀರೆ ಕೊಟ್ಟರು. ಅದನ್ನು ಕೂಡ ಉಟ್ಕೊಂಡು ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ ನಾನು ಕೂಡ. ಇದು ಕೂಡ ನನ್ನ ಮಗನೇ ವೀಡಿಯೋಸ್ ಮಾಡಿದ್ದು. ಅಲ್ಲಿಂದ ಮತ್ತೆ ನಾನು ಹೇಗೆ ಕಾಣ್ತಿದ್ದೆ ಅಂತ ಹೇಳಿ, ಇದು ಸೀರೆನೂ ಕೂಡ ತುಂಬಾ ಚೆನ್ನಾಗಿತ್ತು ಅನ್ಬೋದು. ನನಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಅದಾದಮೇಲೆ ರೀಲ್ಸ್ ಯಾವ್ದು ನೋಡೋಣ ಅಂತ ಅಂದ್ಕೊಂಡು ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಅವ್ರು ಹೇಳಿದರು ಅಂಗಡಿ ಬಗ್ಗೆ ಎಲ್ಲ ಸ್ವಲ್ಪ ಹೇಳಲಿಕ್ಕೆ ಅಂತ. ನಾನು ಕೂಡ ಅದು ಒಂದು ಸ್ವಲ್ಪ ಅಂಗಡಿ ಬಗ್ಗೆ ಎಲ್ಲನೂ ಹೇಳಿ ಅದನ್ನೆಲ್ಲ ರೀಲ್ಸ್ ಮಾಡಿಕೊಂಡೆ. ಬಟ್ ನನಗೆ ಫಸ್ಟ್ ಟೈಮ್ ಆಗಿದ್ದರಿಂದ ಸ್ವಲ್ಪ ತುಂಬಾ ಭಯ ಆಗ್ತಾಯಿತ್ತು ಅನ್ಬೋದು. ಅಂದರೆ ರೀಲ್ಸ್ ಎಲ್ಲ ಮಾಡ್ತಿದ್ದೆ, ನಾನು ಮನೆಯಲ್ಲೇ ಮಾಡ್ತಿದ್ದೆ, ಮತ್ತು ಫ್ಯಾಮಿಲಿ ಜೊತೆಗೆ ಹೋದಾಗೆಲ್ಲ ಫ್ಯಾಮಿಲಿ ಜೊತೆಗೆ ರೀಲ್ಸ್ ಎಲ್ಲನೂ ಕೂಡ ನಾನು ಮಾಡ್ತಾಯಿದ್ದೆ. ಆಮೇಲೆ ನಾನು ಉಟ್ಟಿರೋ ಸೀರೆಯಲ್ಲೇ ತುಂಬ ಕಲರ್ಸ್ ಕೂಡ ಇದ್ವು, ಅದನ್ನೆಲ್ಲನೂ ತೋರಿಸಿ ಅಂತ ಅಂದರು. ಸೊ ಅದಕ್ಕಾಗಿ ಅದನ್ನೆಲ್ಲನೂ ಕಲರ್ಸ್ ಎಲ್ಲನೂ ತೋರಿಸಿ ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಆಫರ್ ಕೂಡ ದೀಪಾವಳಿಗೆ ಅಂತ ಆಫರ್ ಕೂಡ ಬಿಟ್ಟಿದ್ದರು ಸ್ಯಾರಿಗಳನ್ನ. ತುಂಬಾ ಚೆನ್ನಾಗಿತ್ತು ಅನ್ಬೋದು. ನನಗಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೆ ಕಾಣ್ತಿತ್ತು ಅಂತ ನೀವು ಕಮೆಂಟ್ಸ್ ಮಾಡಿದ್ರೆ ಗೊತ್ತಾಗತ್ತೆ. ಬಟ್ ನಾನು ರೆಡಿ ಆಗಲಿಕ್ಕೆ ಟೈಮ್ ಇರಲಿಲ್ಲ ಜಾಸ್ತಿ, ಹಂಗಾಗಿ ಸ್ವಲ್ಪ ಹಾಗೇ ನಾನೇ ರೆಡಿ ಆಗಿರೋದಲ್ವ, ಸೊ ಅಷ್ಟೇನು ಇದಾಗಲಿಲ್ಲ. ಬಟ್ ಒಂದು 3-4 ಸೀರೆ ಕೊಟ್ಟಿದ್ರು ಅವರು ಉಟ್ಕೊಂಡು ಎಲ್ಲ ಥರದ್ದನ್ನು ಇದು ಮಾಡಿ ಅಂತ. ನಾನು ಅದನ್ನು ಸ್ವಲ್ಪನೇ ಇಲ್ಲಿ ನಿಮಗೆ ಕ್ಲಿಪ್ ಹಾಕ್ತಾ ಹೋಗ್ತೀನಿ. ಯಾಕಂದರೆ ಇದು ತುಂಬಾ ಲೆಂತ್ ವೀಡಿಯೋ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪನೇ ನಾನು ತೋರಿಸ್ತೀನಿ ನಿಮಗೆ. ಆಮೇಲೆ ಈ ಪರ್ಲ್ ಕಲೆಕ್ಷನಿನ ಬಗ್ಗೆ ಎಲ್ಲ ಹೇಳಿದ್ರು. ನಾನು ಕೂಡ ಅಂಗಡಿ ಬಗ್ಗೆ ಎಲ್ಲನೂ ಹೇಳಿ, ಕ್ಲಾತ್ ಕೂಡ ಚೆನ್ನಾಗಿತ್ತು. ಅದ್ರ ಬಗ್ಗೆ ಎಲ್ಲನೂ ಇಲ್ಲಿ ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳಿದ್ದು ನಾನು ಕೂಡ. ಅವರು ಕೊಟ್ಟಿರೋ ಸೀರೆ ಕೂಡ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಇದೆಲ್ಲ 1800 ರೂಪಾಯಿಗೆ 2 ಸ್ಯಾರಿ ಬಿಟ್ಟಿದ್ರು ಆಫರ್ ಪ್ರೈಸಲ್ಲಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬ್ಲೌಸ್ ಎಲ್ಲ ನಾವೇ ತಗೊಂಡು ಹೋಗಬೇಕು, ಅದಕ್ಕೆ ಮ್ಯಾಚಿಂಗ್ ಮಾಡಿ ಕೊಡ್ತಾರೆ. ಸೊ ನನ್ನದೇ ಬ್ಲೌಸ್ ಆಗಿತ್ತು, ಅವರು ಸೀರೆ ಮಾತ್ರ ಕೊಟ್ಟಿದ್ದು. ಮತ್ತು ಡ್ರೆಸ್ಸಲ್ಲೆಲ್ಲನೂ ಮಾಡಿ ಅಂತ ಅಂದಿದ್ರು. ಬಟ್ ನಾನು ಟೈಮ್ ಸಾಕಾಗಲಿಲ್ಲ ನನಗೆ, ಯಾಕಂದರೆ ಸೀರೆಯಲ್ಲೇ 3 ಸೀರೆಯಲ್ಲೂ ಕೂಡ ಮಾಡಿದ್ದು, ಮತ್ತು ಒಂದು ಲೆಹೆಂಗಾದಲ್ಲಿ ಕೂಡ ಮಾಡಿದ್ದು. ಹಂಗಾಗಿ ನನಗೆ ಟೈಮ್ ಸಾಕಾಗಲಿಲ್ಲ. ಅದಕ್ಕಾಗಿ ನಾನು ಅದು ಅಷ್ಟೇ ಮಾಡಿದೆ. ಡ್ರೆಸ್ಸಲ್ಲೆಲ್ಲ ಮಾಡಲಿಕ್ಕಾಗಲಿಲ್ಲ ನನಗೆ.
ಆಮೇಲೆ ನಾನು ಕೂಡ ರೆಡಿಯಾಗಿ ಬಂದೆ. ರೆಡಿಯಾಗಿ ಬಂದು ಸೀರಿಯಲ್ಗೆಲ್ಲ ರೀಲ್ಸ್ ಮಾಡಿದೆ. ಮತ್ತು ಲೆಹೆಂಗಾ ಕೂಡ ಕೊಟ್ಟಿದ್ದರು, ಅದರಲ್ಲೂ ಕೂಡ ಮಾಡಿದೆ. ಸೀರಿಯಲ್ಲು ಕೂಡ ಒಂದು 3 ವೀಡಿಯೋಸ್ ಮಾಡಿದೆ. ನಾನು ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಮಾಡಿರೋದು ವೀಡಿಯೋಸ್ನ ಸೀರೆಯಲ್ಲಿ. ದೀಪಾವಳಿ ಹಬ್ಬ ಬೇರೆ ನ್ಯೂ ಇಯರ್ ಇದೆ ಅಲ್ವಾ, ಹೆಣ್ಮಕ್ಳಿಗೆ ಸೀರೆ ಅಂದ್ರೇ ತುಂಬ ಇಷ್ಟ ಆಗತ್ತಲ್ವಾ. ಸೊ ಅದಕ್ಕಾಗಿ ನಾನು ಸೀರಿಯಲ್ಲೇ ಮಾಡಿದೆ. ಹೇಗಿದೆ ಅಂತ ಎಲ್ಲ ಕಾಮೆಂಟ್ ಮಾಡಿ, ವೀಡಿಯೋಸ್ನ ಫುಲ್ಲು ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.